ತಾವೆಲ್ಲರಿಗೂ ಗೊತ್ತೇ ಇದೆ, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಅಂತಂದಾಗ ಎಸ್.ಎನ್. ನಾರಾಯಣಸ್ವಾಮಿ ಅವರೇ. ಅಭಿವೃದ್ಧಿ ಅಂದ್ರೇನೆ ಎಸ್.ಎನ್. ನಾರಾಯಣಸ್ವಾಮಿ ಅಂದ್ರೆ ಅಭಿವೃದ್ಧಿ. ಇಲ್ಲಿಂದ ಹೈಕಮಾಂಡ್ ವರ್ಗು ಗೊತ್ತಿರುವಂತ ವಿಚಾರ. ಈ ಒಂದು ಕೋಲಾರ ಐತಿಹಾಸಿಕ ಸ್ಥಳ ಎಲ್ಲರಿಗೂ ಗೊತ್ತಿದೆ. ಈ ಒಂದು ಕೋಲಾರನ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಅವ್ರ ಕೈ ಹಾಕಿದ್ರೆ ಮಾತ್ರ 100% ಡೆವಲಪ್ಮೆಂಟ್ ಆಗೋದಿಕ್ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ಅವ್ರು ಸತತವಾಗಿ 3 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೆಲ್ಲರ ಸಮ್ಮುಖದಲ್ಲಿ ಮತ್ತು ಮಾಧ್ಯಮ ಮಿತ್ರರಲ್ಲಿ ನಾನು ಬೇಡ್ಕೊಳ್ಳೋದಿಸ್ತೇನೆ, ಅವ್ರು ಕೊಡ್ಲೇಬೇಕು. ಹೈಲೈಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಅವ್ರಿಗೊಂದು ಶಾಸಕ ಸ್ಥಾನ ಕೊಟ್ರೆ ನಮ್ಮ ಒಂದು ಕೋಲಾರವನ್ನ ನಾವು ಐತಿಹಾಸಿಕ ಸ್ಥಾನಗಳನ್ನೆಲ್ಲ ಗುರುತಿಸಿ ಆ ಒಂದು ಡೆವಲಪ್ಮೆಂಟ್ ಆಗೋದಿಕ್ ಮಾತ್ರ ಸಾಧ್ಯತೆ ಇದೆ. ಮತ್ತೆ ಸಾಮಾನ್ಯವಾಗಿ ಇವಾಗ ಒಂದು ಶಾಸಕರನ್ನ ನಾವು ಕಾಣ್ಬೇಕಾದ್ರೆ ಎಲ್ಲೋ ಹೋಗಿ ಹುಡ್ಕೊಂಡು ಹೋಗ್ಬೇಕಾಗ್ತದೆ. ಒಂದು ರಾಜಕಾರಣ ಅಂತಂದ್ರೆ ಜನರ ಸಾಮಾನ್ಯರಲ್ಲಿ ಕಾಮನ್ ಪರ್ಸನ್ ಜನ ಜೊತೆ ಇರ್ತಾರಲ್ಲ, ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಾವು ಈತನ್ನ ನಾವೊಂದು ಮಂತ್ರಿ ಪದವಿಯನ್ನು ಕೊಡ್ಸಿದ್ರೆ ಅವ್ರು ನಮ್ಮಲ್ಲೇ ಇರ್ತಾರೆ. ಕಾಮನ್ ಪರ್ಸನ್ ಆಗಿ ಬೆಳಿಗ್ಗೆ ಆದ ಕೂಡಲೇ ಪ್ರತಿಯೊಬ್ರು ಅವ್ರ ಮನೆ ಕಡೆ ಹೋಗ್ಬೇಕಾಗಿಲ್ಲ. ನಮ್ದೆಲ್ಲಿ ಕಷ್ಟ, ನಮ್ದೆಲ್ಲಿ ಪ್ರಾಬ್ಲಮ್ ಇರುತ್ತೆ ಅವರೇ ಸ್ವತಃ ಬಂದು ಅವ್ರ ಜೊತೆ ಗೂಡಿ ಅಲ್ಲಿ ಒಂದು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಆ ಒಂದು ನಾರಾಯಣಸ್ವಾಮಿ ಸಾರ್ ಕೈಯಲ್ಲಿ ಮಾತ್ರ ಸಾಧ್ಯ ಇರುತ್ತೆ. ನಾವು ಕಾಣ್ತಾ ಇದೀವಿ, ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ಇಲ್ಲಿ ಡಾಂಬರ್ ಹಾಕ್ಬೇಕಂತಂದ್ರೆ ನಾನು ರಾಜಕಾರಣಿ ಅನ್ನೋ ಹೆಮ್ಮೆ ಅವ್ರಿಗಿಲ್ಲ. ಒಂದು ಕಾಮನ್ ಪರ್ಸನ್ ಆಗಿ ಎಲ್ಲರ ಜೊತೆ ಗೂಡಿ ಕೆಲಸವನ್ನು ಮಾಡಿಸ್ತಾರೆ. ಆ ಒಂದು ವಿಚಾರದಲ್ಲೇ ನಾವು ತಿಳ್ಕೊಬಹುದು. ಅದಕ್ಕಾಗಿ ಎಲ್ಲರ ಸಮ್ಮುಖದಲ್ಲೂ ಮತ್ತೆ ಮಾಧ್ಯಮ ಮಿತ್ರರಲ್ಲೂ ನಾನು ಬೇಡ್ಕೊಳ್ಳೋದಿಸ್ತೇನೆ, ಏನು ಈಗ ಸಚಿವ ಸಂಪುಟ ಒಂದು ಡಿ.ಕೆ. ಶಿವಕುಮಾರ್ ಅವ್ರ ಪ್ರಮಾಣ ವಚನ ಮಾಡ್ಬೇಕಾದ್ರೆ ದಯವಿಟ್ಟು ಎಸ್.ಎನ್. ನಾರಾಯಣಸ್ವಾಮಿಗೆ ಮಂತ್ರಿ ಪದವಿ ಕೊಡ್ಲೇಬೇಕು ಅನ್ನೋದೊಂದು ನಮ್ಮ ಮಹಿಳಾ ಕಾಂಗ್ರೆಸ್ ಇಂದ ನನ್ನ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೀನಿ. ನಾನು ಮಾತಾಡೋದಕ್ಕೆ ಮಾತನ್ನ ಅವಕಾಶ ಕೊಟ್ಟಿದ್ದು ತಾವೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299. ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿರೋದು ಒಂದು ಭಾಗವಾದರೆ, ಮಾನ್ಯ ಮುಖ್ಯಮಂತ್ರಿಗಳ ಬದಲಾವಣೆಯ ಇನ್ನೊಂದು ಪರ್ವವನ್ನು ನಾವು ಕಾಣ್ತಾ ಇದ್ದೀವಿ. ಈ ಮಧ್ಯೆ ಕೋಲಾರ ಜಿಲ್ಲೆ ಒಂದು ಜಿಲ್ಲಾ ಕೇಂದ್ರವಾದರೂ ಸಹ ಕೋಲಾರ ಜಿಲ್ಲೆ ಜೊತೆಗೆ ಜಿಲ್ಲಾ ಕೇಂದ್ರಗಳಾದಂಥ ತುಮಕೂರು ನಗರಗಳಾಗಿ ಪರಿವರ್ತನೆಗೊಂಡಿದೆ. ಆದರೆ ಕೋಲಾರ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಹಳ್ಳಿ ರೀತಿಯಲ್ಲೇ ಉಳ್ಕೊಂಡಿದೆ. ಈ ಅನೇಕ ಕಾರಣಗಳಿಂದಾಗಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋ ಒಂದು ಹಿತದೃಷ್ಟಿಯಲ್ಲಿ ಸಾರ್ವಜನಿಕರ ಹಿತವನ್ನು ನಾವು ಬಯಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ. ಗೌರವಾನ್ವಿತರೆ, ತಮಗೆಲ್ಲ ಟಿ ಚೆನ್ನೈನವರ ಪರಿಚಯ ಬಹಳಷ್ಟು ಇರಬೇಕು. ಕೋಲಾರ ಕಂಡಂಥ ಅಪ್ರತಿಮ ಪ್ರಾಮಾಣಿಕ ರಾಜಕಾರಣಿ, ಶಾಶ್ವತವಾಗಿ ಜನಮನದಲ್ಲಿ ಉಳಿದಿರುವಂಥ ರಾಜಕಾರಣಿ ಅಂದರೆ, ಒಬ್ಬ ನಿಷ್ಕಳಂಕ ರಾಜಕಾರಣಿ ಅಂದರೆ ನಮ್ಮ ದಿವಂಗತ ಟಿ ಚೆನ್ನಯ್ಯ ಸಾಹೇಬರು. ಟಿ ಚೆನ್ನಯ್ಯನವರ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಆಗಿದ್ದಂಥ ಸಮಯದಲ್ಲಿ ಇಡೀ ಈ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಟಿ ಚೆನ್ನಯ್ಯನವರ ಕೊಡುಗೆ ಏನು ಅಂತ ತಮಗೆಲ್ಲ ಗೊತ್ತಿದೆ. ಅವರ ಆದರ್ಶಗಳು, ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತಿಗೂ ನಮಗೆ ಕಣ್ಮುಂದೆ ಕಾಣ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಛಲವಾದಿ ಮಹಾಸಭಾದ ಈ ಸಮುದಾಯದಲ್ಲೇ ಬರುವಂಥ ಟಿ ಚೆನ್ನಯ್ಯನವರು ಅನೇಕ ಅಭಿವೃದ್ಧಿಗಳನ್ನ ಮಾಡಿರುವಾಗ, ಅದೇ ಸಮುದಾಯದ 3 ಬಾರಿ ಶಾಸಕರಾಗಿ ಅನೇಕ ಇಡೀ ರಾಜ್ಯ ಗಮನಿಸುವಂಥ, ರಾಜ್ಯ ಕಂಡಂಥ ಮತ್ತೊಬ್ಬ ರಾಜಕಾರಣಿ, ಈ ಛಲವಾದಿ ಸಮುದಾಯದ ನಾಯಕರು, ಬಂಗಾರಪೇಟೆಯ ಜನಪ್ರಿಯ ಶಾಸಕರು ಆದಂಥ ಶ್ರೀ ಎಸ್.ಎನ್. ನಾರಾಯಣಸ್ವಾಮಿರವರು.
ಅವರೂ ಸಹ ಟಿ ಚೆನ್ನಯ್ಯರವರ ಹಾದಿಯಲ್ಲೇ ನಡೆಯುತ್ತಿದ್ದು ಅವರದೇ ರೀತಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಶ್ರೀಯುತ ಎಸ್ ಎನ್ ನಾರಾಯಣಸ್ವಾಮಿ ಅವರು ಹಮ್ಮಿಕೊಂಡು 3 ವರ್ಷಗಳ ಅವರ ಅಭಿವೃದ್ಧಿಯಲ್ಲಿ ಅತ್ಯುತ್ತಮವಾಗಿ ತನ್ನ ಸ್ವಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಜಿಲ್ಲೆಯನ್ನು ಸಹಿತ ಒಂದು ಮಹಾನಗರವನ್ನಾಗಿ ಮಾಡಬೇಕು, ಒಳ್ಳೊಳ್ಳೆ ಯೋಜನೆಗಳನ್ನು ಕೋಲಾರ ಜಿಲ್ಲೆಗೆ ಕೊಡಬೇಕು, ಕೋಲಾರ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತ ಶ್ರೀಯುತ ಎಸ್ ಎನ್ ನಾರಾಯಣಸ್ವಾಮಿರವರ ಕನಸಾಗಿದೆ. ಅದಕ್ಕೆ ನಮ್ಮ ಕೋಲಾರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಏನಿದು ಛಲವಾದಿಗಳು ಇದ್ದಾರೆ ಅಂದರೆ ಈ ಬಲಗೈ ಸಮುದಾಯ, ಇದು ಅತ್ಯಂತ ಅಧಿಕ ಸಂಖ್ಯೆಯಲ್ಲಿರುವಂಥ ಸಮುದಾಯ. ಈ ಸಮುದಾಯದಿಂದ ಈ ಬಾರಿ ಸನ್ಮಾನ್ಯ ಶ್ರೀ ನಮ್ಮ ಡಿ ಕೆ ಶಿವಕುಮಾರ್ಜಿ ಅವರು ಮತ್ತೆ ಅವರ ಹೈಕಮಾಂಡ್ ಶ್ರೀಯುತ ಎಸ್ ಎನ್ ನಾರಾಯಣಸ್ವಾಮಿರವರ ಕಾರ್ಯ ಸಾಧನೆಗಳನ್ನು ಮತ್ತು ಅತ್ಯಂತ ಪ್ರಬಲವಾಗಿರುವಂಥ ಈ ಛಲವಾದಿ ಸಮುದಾಯದ ನಾಯಕರಾದಂಥ ಶ್ರೀಯುತ ಎಸ್ ಎನ್ ನಾರಾಯಣಸ್ವಾಮಿರವರನ್ನು ಮಂತ್ರಿಮಂಡಲಕ್ಕೆ ತಗೋಬೇಕು. ಕೋಲಾರ ಜಿಲ್ಲೆ ಹಿತದೃಷ್ಟಿಯಿಂದ, ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅವರಿಗೆ ಈ ಬಾರಿ ಒಂದು ಅವಕಾಶವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಉತ್ತಮವಾದಂಥ ಒಂದು ದಾರಿ ಆಗುತ್ತೆ ಅನ್ನೋ ವಿಷಯನ ನಾವು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಮತ್ತು ಈಗ ಮುಖ್ಯಮಂತ್ರಿಗಳಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನು ಸಂದೇಶ ರೂಪದಲ್ಲಿ ರವಾನಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ರಾಜಕಾರಣಿಗಳ ಇಚ್ಛಾಶಕ್ತಿ ಹೇಗಿರುತ್ತೆ ಅಂದರೆ ತಾವು ನೋಡಿರಬೇಕು. ಬೆಂಗಳೂರು ಕೇಂದ್ರ ಸ್ಥಾನ ಇದೆ, ಈ ಕಡೆ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಯಾರಾದರೂ ಹೋಗ್ಬೇಕಾದ್ರೆ ಒಂದು ಫ್ಲೈಓವರ್ ಇದೆ, ಕನಿಷ್ಠ ಅರ್ಧ ಗಂಟೆಯಲ್ಲಿ ಅವರ ಜಿಲ್ಲೆನ ಅವರು ಸೇರಿಕೊಳ್ತಾರೆ. ಹೊಸೂರು ತಮಿಳುನಾಡು ಭಾಗ ಕೇಂದ್ರ ಸ್ಥಾನವನ್ನು ಬಿಟ್ಟರೆ ಅವ್ರಿಗೊಂದು ಫ್ಲೈಓವರ್ ಇದೆ, ಬೇಗ ನಗರನ ಬಿಟ್ಟು ಹೋಗ್ಬೋದು. ಮತ್ತೆ ಈ 4 ದಿಕ್ಕುಗಳಲ್ಲಿ ಒಂದು ದಿಕ್ಕಾದಂಥ ಮೈಸೂರು ಭಾಗ ಇದೆ, ಆ ಮೈಸೂರು ಭಾಗಕ್ಕೆ ಬಿಟ್ಟರೆ ಫ್ಲೈಓವರ್ ಇದೆ, ವೇಗವಾಗಿ ಹೋಗ್ಬೇಕು. ಆದರೆ ದುರಂತ ಏನಂದರೆ ಕೋಲಾರಕ್ಕೆ ಈ ಕಡೆ ಆಂಧ್ರಕ್ಕೆ ಬರುವಂಥ ಚಿತ್ತೂರು ಮಾರ್ಗವಾಗಿ ಬರುವಂಥ ಕಡೆ ಇವತ್ತಿಗೆ ಬಸ್ ಸ್ಟ್ಯಾಂಡ್ ಬಿಟ್ಟಾಗ ಅಂದರೆ ಮೆಜೆಸ್ಟಿಕ್ ಬಿಟ್ಟಾಗ ಅಥವಾ ವಿಧಾನಸೌಧ ಬಿಟ್ಟಾಗ ಕೋಲಾರ ಸೇರಬೇಕಾದ್ರೆ 4 ಗಂಟೆಗಳ ಪ್ರಯಾಸದ ಒಂದು ಜರ್ನಿ ಆಗುತ್ತೆ. ಆದರೆ ನಮ್ಮ ರಾಜಕಾರಣಿಗಳು ಈಗಾಗಲೇ ಎಚ್ಚೆತ್ಕೋಬೇಕಾಗಿತ್ತು. ಬಹಳ ಪ್ರಬುದ್ಧ ರಾಜಕಾರಣಿಗಳು ಇದ್ದಾರೆ, ಯಾಕೆ ಇಂಥವೆಲ್ಲ ಮರೆತರು, ಬೇಸಿಕ್ ಥಾಟ್ಸನ್ನು ಯಾಕೆ ಮರೆತರು? ಇದನ್ನು ಒಂದು ಫ್ಲೈಓವರ್ ಹಾಕೋ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಅವರು ಒಂದು ಅನುಕೂಲ ಮಾಡ್ಬೋದಾಗಿತ್ತು. ಈ ನಿಟ್ಟಿನಲ್ಲಿ ಮೊನ್ನೆ ಎಸ್ ಎನ್ ನಾರಾಯಣಸ್ವಾಮಿರವರು ಖಂಡಿತವಾಗಿಯೂ ಇಂಥ ವಿಷಯಗಳು ಮತ್ತು ಕೋಲಾರ ಜಿಲ್ಲೆ ಅಭಿವೃದ್ಧಿಯ ನಾನಾ ಥರದ ಈ ಅವರು ಹಾಕ್ಕೊಂಡಿರೋ ಯೋಜನೆಗಳಲ್ಲಿ ಇದೊಂದು ಉದಾಹರಣೆಗೆ ತಮಗೆ ಕೊಟ್ಟೆ ನಾನು, ಜನ ಗಮನಿಸುವಂಥ ಒಂದು ವಿಷಯ. ಅದಕ್ಕೆ ಅವರನ್ನು ಮಂತ್ರಿಮಂಡಲಕ್ಕೆ ತಗೊಳ್ಳೇಬೇಕು, ಸಂಪುಟಕ್ಕೆ ಅವರನ್ನು ಅಂತ ಒಂದು ನಮ್ಮ ಸಮುದಾಯದ ಒಂದು ಬೃಹತ್ ಮಟ್ಟದ ಒಂದು ಚರ್ಚೆ ಆಗಿದೆ ಇದು. ಅದಕ್ಕೆ ತಮ್ಮ ಮುಖಾಂತರ ನಾನು ಸರ್ಕಾರವನ್ನು ಮತ್ತೆ ಅವರ ಹೈಕಮಾಂಡವನ್ನು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ತಪ್ಪದೆ ಈ ಬಾರಿ ಶ್ರೀಯುತ ಎಸ್ ಎನ್ ನಾರಾಯಣಸ್ವಾಮಿರವರಗೆ ಒಂದು ಅವಕಾಶ ಕೊಡಬೇಕು. ಅವರ ಅಭಿವೃದ್ಧಿ ಮತ್ತು ಅವರ ಕ್ರಿಯಾಶೀಲತೆ, ಅವರ ಹಾವಭಾವ, ಅಭಿವೃದ್ಧಿಯ ಚಿಂತನೆಗಳನ್ನಾದರೂ ಈ ಸಮಾಜಕ್ಕೆ ಒಬ್ಬ ಮುಖ್ಯಸ್ಥರು ಅನ್ನೋದ್ರ ಜೊತೆಗೆ ನಾವು ಎಲ್ಲ ನೋಡ್ತಾ ಇದ್ದೀವಿ ಅಭಿವೃದ್ಧಿ ಕಾರ್ಯಕ್ರಮಗಳು. ಆದರೆ ಮುಕ್ತ ಕಂಠದಿಂದ ಅವರು ಶತ್ರುಗಳು ಕೂಡ ಅವರನ್ನು ಅಭಿನಂದಿಸೋ ರೀತಿಯಲ್ಲಿ ಅವರ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ನಾರಾಯಣಸ್ವಾಮಿ ಅವರು. ಅದಕ್ಕೆ ದಯಮಾಡಿ ಅವರಿಗೆ ಒಂದು ಒಳ್ಳೆ ಅವಕಾಶವನ್ನು ನೀಡಬೇಕು ಅಂತ ತಮ್ಮ ಮುಖಾಂತರ ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದ್ದೇನೆ. ನಮ್ಮ ಹೆಸರು ಎಸ್ ಮುನಿಯಪ್ಪ ಅಂತ. ನಾವು ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಗೌರವಾಧ್ಯಕ್ಷರು, ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿ ಸಲಹಾ ಸಂಸ್ಥೆಯ ಸದಸ್ಯರು, ಜೊತೆಗೆ ಈ ಛಲವಾದಿ ಮಹಾಸಭಾ ಕೋಲಾರ ಜಿಲ್ಲೆಗೆ ನಾನು ಗೌರವಾಧ್ಯಕ್ಷ ಕೂಡ ಆಗಿದ್ದೀನಿ. ಸೊ ಇನ್ನು ನನ್ನ ಸಹೋ ಮಿತ್ರರು ಮಾತಾಡ್ತಾರೆ, ನಮ್ಮ ನಾರಾಯಣಪ್ಪ ಅವರು ಅಧ್ಯಕ್ಷರು ಮಾತಾಡ್ತಾರೆ, ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾಗಿದ್ದಂಥ ರಾಜಣ್ಣ ಅವರ ಪುತ್ರಿಯವರು ಬಂದಿದ್ದಾರೆ, ಅವರು ಎಲ್ಲ ತಾಲೂಕು ಉಪಾಧ್ಯಕ್ಷರಿದ್ದಾರೆ ಜಿಲ್ಲೆಗೆ,
ಜೊತೆಗೆ ಅವರು ಮಾಲೂರು ತಾಲೂಕಿನ ಪ್ರತಿನಿಧಿಗಳವರು ತಮ್ಮನ್ನ ಒಂದೆರಡು ಮಾತುಗಳ ಮುಖಾಂತರ ಮನವಿ ಮಾಡ್ತಾರೆ. ಈಗ